ಇಲ್ಲಿ ಬಂದ್ಮೇಲೆ ಸ್ಟಾಕ್ ಮಾರ್ಕೆಟ್ ಏನು ಅಂತ ಅರ್ಥ ಆಗಿದೆ. ತುಂಬ ಕ್ಲಾರಿಟಿ ಬಂದಿದೆ. ಹಿಂಗೆ ನಾವು ಟ್ರೇಡ್ ಮಾಡಬೇಕು, ಹಿಂಗೆ ಏನು ಎಕ್ಸ್ಪೆಕ್ಟೇಷನ್ಸ್ ಇಟ್ಕೋಬೇಕು. ಅದಾದಮೇಲೆ ತುಂಬ ಡೆಮೋ ಕ್ಲಾಸಸ್ಸು ಬೇರೆ ಕಡೆನೂ ಕೇಳಿದೆ, ಆನ್ಲೈನು ಕೇಳಿದೆ, ಯೂಟ್ಯೂಬಲ್ಲಿ ತುಂಬ ವೀಡಿಯೋಸ್ ಕೂಡ ನೋಡಿದೆ. ಏನಂದರೂ ಏನೂ ಅರ್ಥ ಆಗಿಲ್ಲ. ಇವ್ರು ಕೊಡೋ ಅಷ್ಟು ನಾಲೆಡ್ಜ್ ಯಾರು ಕೊಡಲ್ಲ. ಮತ್ತು ಇವ್ರ ಬ್ರ್ಯಾಂಚಲ್ಲೇ ನಮಗೆ ಒನ್ ಟೈಮ್ ಅಲ್ಲ ಲೈಫ್ ಟೈಮ್ ಸಪೋರ್ಟ್ ಕೂಡ ಇದೆ. ನಾನು ಇಲ್ಲಿ ಬರೋಕ್ಕಿಂತ ಮುಂಚೆಲೆ ಒಂದು 50% ತಿಳ್ಕೊಂಡು ಬಂದಿದ್ದೀನಿ ಅಂದ್ಕೊಂಡು ನಾನು ತಿಳ್ಕೊಂಡಿದ್ದೆ. ಇಲ್ಲಿ ಬಂದಿದ್ದಾದ್ಮೇಲೆ ಗೊತ್ತಾಯ್ತು ಒಂದು 5% ತಿಳ್ಕೊಂಡಿಲ್ಲ ಅಂತ. ಅದು ಇನ್ವೆಸ್ಟ್ಮೆಂಟ್ ಆಗಿರ್ಬೋದು, ಟ್ರೇಡಿಂಗ್ ಆಗಿರ್ಬೋದು, ಯಾವ್ದಾವ್ದು ಬೆಟರು, ಯಾವ್ದಾವ್ದು ಸ್ಟಾಕ್ ಅಲ್ಲಿ ಹೇಗೆ ಮಾಡಬೇಕು ಅಂತ ಚೆನ್ನಾಗಿ ತಿಳ್ಸ್ಕೊಂಡ್ ಕೊಟ್ರು. ಇನ್ಮೇಲೆ ನಾನು ಕಲ್ತು ಟ್ರೇಡಿಂಗ್ ಅಲ್ಲಿ ಇದು ಮಾಡ್ಕೊಂಡು ಹೋಗ್ತೀನಿ. ಇನ್ನು ಬಂದ ತಕ್ಷಣ ಇನ್ವೆಸ್ಟ್ಮೆಂಟ್ ಮಾಡಿಲ್ಲ ಇಷ್ಟು ದಿನ ಅಂತ ತುಂಬ ಬೇಜಾರಾಗ್ತಿದೆ. ವೆರಿ ಗುಡ್ ಕ್ಲಾಸ್, ತುಂಬ ಎಕ್ಸ್ಪೋಜರ್ ಬಂತು. ಈ ಟ್ರೇಡಿಂಗ್ ಹಬ್ ಅಲ್ಲಿ ನಮಗೆ ಚೆನ್ನಾಗಿ ಹೇಳ್ಕೊಡ್ತಾರೆ. ಜನರೇಷನ್ ಅವರು ಇದಕ್ಕೆ ಬರಬೇಕು, ಟ್ರೇಡಿಂಗಿಗೆ ಬಂದ್ರೆ ಅವರು ಮುಂಚೆನೆ ಎಲ್ಲ ತಿಳ್ಕೊಳ್ತಾರೆ. ಯಾಕಂದ್ರೆ ನಾವು ಸ್ವಲ್ಪ ಬಂದಿದ್ದೀಗ ಲೇಟ್ ಆಗಿದೆ. ಬಟ್ ನಾವು ಫಸ್ಟ್ ಟೈಮ್ ಇಲ್ಲಿ ಬಂದು ಕಲಿತಾ ಇರೋದು. ಎಕ್ಸ್ಪೀರಿಯನ್ಸ್ ಚೆನ್ನಾಗಿದೆ. ಸ್ಟೂಡೆಂಟ್ಸ್ಗಳು ಬಂದರೆ ಜಲ್ದಿ ಕಲಿಬೋದು, ಅವ್ರ ಫ್ಯೂಚರ್ನು ಒಳ್ಳೆ ಪ್ಲ್ಯಾನ್ ಮಾಡ್ಬೋದು. ಮೈಸೆಲ್ಫ್ ಪಾರ್ವತಿ. ಸೊ ನನಗೆ ಟ್ರೇಡಿಂಗಲ್ಲಿ ಆಗಲಿ ಇನ್ವೆಸ್ಟ್ಮೆಂಟಲ್ಲಿ ಝೀರೋ ನಾಲೆಡ್ಜ್, ಏನೂ ಗೊತ್ತಿಲ್ಲ. ಸೊ ನಾನು ಫಸ್ಟು ಡೆಮೋ ಕ್ಲಾಸಸ್ ಕೇಳಿದೆ ಇವ್ರದ್ದು. ಅದಾದಮೇಲೆ ತುಂಬ ಡೆಮೋ ಕ್ಲಾಸಸ್ಸು ಬೇರೆ ಕಡೆನೂ ಕೇಳಿದೆ, ಆನ್ಲೈನೂ ಕೇಳಿದೆ, ಯೂಟ್ಯೂಬಲ್ಲಿ ತುಂಬ ವೀಡಿಯೋಸ್ ಕೂಡ ನೋಡಿದೆ. ಏನಂದರೂ ಏನೂ ಅರ್ಥ ಆಗಿಲ್ಲ. ಬಟ್ ಒಂದಂತೂ ಅರ್ಥ ಆಯಿತು, ಇದ್ರಲ್ಲಿ ದುಡ್ಡು ಮಾಡ್ಬೋದು ಅಂತ ಅಷ್ಟೇ. ಬಟ್ ಎಲ್ಲರೂ ಲಾಸ್ ಆಗುತ್ತೆ. ಬಟ್ ವಿತೌಟ್ ನಾಲೆಡ್ಜ್ ಎಲ್ಲರೂ ನಾನೇ ಇಂಡಿವಿಜುವಲ್ ಆಗಿ ತಿಳ್ಕೊಂಡು ನನಗೆ ಎಲ್ಲ ಗೊತ್ತಿರೋದು ಅಂತ ಅನ್ಕೋತಾರೆ. ಬಟ್ ಇಲ್ಲಿ ಫಸ್ಟು ಡೆಮೋ ಕ್ಲಾಸ್ ಬಂದು ಕೇಳಿ, ನಿಮ್ಗೆ ಗ್ಯಾರಂಟಿ ಇಷ್ಟ ಆಗುತ್ತೆ. ಬೇರೆ ಕಡೆನೂ ಕಂಪೇರ್ ಮಾಡಿ. ಬಟ್ ಇವ್ರು ಕೊಡೋ ಅಷ್ಟು ನಾಲೆಡ್ಜ್ ಯಾರು ಕೊಡಲ್ಲ. ದೆನ್ ಇದಾದಮೇಲೆ ಕ್ಲಾಸಸ್ ಜಾಯ್ನ್ ಆಗಿ ತುಂಬ ಕಡಿಮೆ, ಬೇರೆದಕ್ಕೂ ಕಂಪೇರ್ ಮಾಡಿದ್ರೆ ಕಡಿಮೆ. ಮತ್ತು ಇವ್ರ ಬ್ರ್ಯಾಂಚಲ್ಲೇ ನಮಗೆ ಒನ್ ಟೈಮ್ ಅಲ್ಲ ಲೈಫ್ ಟೈಮ್ ಸಪೋರ್ಟ್ ಕೂಡ ಇದೆ. ದೆನ್ ಇವರು ಬಂದುಬಿಟ್ಟು ಕ್ಲಾಸಸ್ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ಇವರಷ್ಟು ಚೆನ್ನಾಗಿ ಟ್ರೀಟ್ ಮಾಡೋದು ಹಾಗೆ ಮತ್ತು ಹೇಳ್ಕೊಡೋದು ಯಾರಿಗೂ ಪ್ರತಿಯೊಬ್ಬರಿಗೂ ಅರ್ಥ ಆಗುತ್ತೆ. ನನಗೆ 0% ನಾಲೆಡ್ಜ್. ಬಟ್ ಒನ್ ಟೈಮೇ ಕೆಲವೊಬ್ರು ರೀಚ್ ಔಟ್ ಮಾಡ್ಕೋತಾರೆ, ಕೆಲವೊಬ್ರು ಲೇಟ್ ಆಗುತ್ತೆ. ಮತ್ತು ಫ್ರೀ ಕ್ಲಾಸಸ್ ಅಂತಂದರೆ ನೀವು ನೆಕ್ಸ್ಟ್ ಬ್ಯಾಚಿಗೆ ಕೂಡ ನಿಮ್ಮ ಹತ್ರ ಟೈಮ್ ಇದ್ದರೆ ಬಂದು ಕೇಳ್ಬೋದು. ಮತ್ತು ರೆಕಾರ್ಡಿಂಗ್ ಕೂಡ ಅವೈಲೇಬಲ್ ಇದೆ. ಬೇರೆ ಕಡೆ ರೆಕಾರ್ಡಿಂಗ್ ಕೂಡ ಕೊಡೋಲ್ಲ ನಾನು ಕೇಳಿರೋ ಮಟ್ಟಿಗೆ. ಸೊ ದಿಸ್ ಈಸ್ ದ ಬೆಸ್ಟ್. ಯಾರೂ ಡಿಸ್ಟರ್ಬೆನ್ಸು ಮಾಡಲ್ಲ. ನಿಮಗೆ ಬರ್ತಾರೆ, ಚೆನ್ನಾಗಿ ಕುತ್ಕೊಂಡು ಕೇಳಿಸ್ತಾರೆ. ನಿಮ್ಮ ಸ್ಕೂಲಲ್ಲಿ ಕುತ್ಕೊತಿದ್ರೆ ಇಲ್ಲ ನೀವು, ಇಲ್ಲಂತೂ ತುಂಬ ಚೆನ್ನಾಗಿ ಕುತ್ಕೊಂಡು ಕ್ಲಾಸಸ್ ಕೇಳ್ತೀರಾ. ಬಿಕಾಸ್ ಆಫ್ ಮನಿ. ಮತ್ತು ಇಲ್ಲಿ ಲಾಸಸ್ಸು ತೋರಿಸ್ತಾರೆ, ಏನಕ್ಕೆ ಮಾಡ್ಕೋತೀವಿ ನಮ್ಮ ಮಿಸ್ಟೇಕ್ಸು ಅಂತ. ಅರ್ನಿಂಗ್ ಮಾಡೋದು ಹೆಂಗೆ ಮಾಡಿದ್ದಾರೆ ಅನ್ನೋದು ಕೂಡ ಪೇಷನ್ಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಇದರಲ್ಲಿ. ಟ್ರೇಡಿಂಗ್ ಇಸ್ ನಮ್ಮ ಲೈಫಲ್ಲಿ ಓಕೆ ಬಿಸ್ನೆಸ್ ಮಾಡೋಕ್ಕಾಗಲ್ಲ, ರಿಸ್ಕ್ ತಗೊಳಕ್ಕಾಗಲ್ಲ, ನಾವು ಯಾರ ಹತ್ರನೂ ಕೈ ಚಾಚೋಕ್ಕಾಗಲ್ಲ ಅಂತ ಅಂದರೆ ಟ್ರೇಡಿಂಗ್ ಮಾಡಿ ಮನಿ ಅರ್ನ್ ಮಾಡಿ ನಿಮ್ದು ಏನು ಗೋಲ್ಸ್ ಇದೆ ಎಲ್ಲರೂ ರೀಚ್ ಮಾಡ್ಕೊಳ್ಳಿ. ಸೊ ಎಲ್ಲರಿಗೂ ಆಲ್ ದ ಬೆಸ್ಟ್. ಆದಷ್ಟು ಬಂದು ಇದೇ ಬ್ರ್ಯಾಂಚಲ್ಲಿ ಇವ್ರ ಹತ್ರನೇ ಕಲೀರಿ ಅಂತ ನಾನು ಸಜೆಸ್ಟ್ ಮಾಡ್ತೀನಿ. ಇದು ಪರ್ಸ್ನಲ್ ಗೈಡೆನ್ಸ್. ಮತ್ತು ಇದ್ರ ಆದಮೇಲೆ ತುಂಬ ಕೋರ್ಸಸ್ ಕೂಡ ಇದೆ. ಅಮೌಂಟ್ ಇದ್ದರೆ ಇದನ್ನು ತುಂಬ ಚೆನ್ನಾಗಿ ನಿಮ್ಗೆ ಇದು ಬೇಸಿಕ್ ಅರ್ಥ ಆಗಿದೆ. ಸೊ ಹೈಯರ್ ಲೆವೆಲ್ ಕೂಡ ಹೋಗ್ಬೋದು. ನಿಮಗೆ ಅದನ್ನೆಲ್ಲ ಅವರೇ ಗೈಡ್ ಮಾಡ್ತಾರೆ. ಫಸ್ಟ್ ಬಂದು ಡೆಮೋ ಕ್ಲಾಸ್ ಕೇಳಿ, ಡೆಫಿನೆಟ್ಲಿ ನಾನು ಹೇಳೋದು ಸುಳ್ಳ ನಿಜ ಅಂತ ನಿಮಗೆ ಗೊತ್ತಾಗುತ್ತೆ. ನನ್ನ ಹೆಸರು ವಿದ್ಯಾಶ್ರೀ, ನಾನು ಬಳ್ಳಾರಿಯಿಂದ ಬಂದಿದ್ದೀನಿ. ಇಲ್ಲಿ ಟ್ರೇಡಿಂಗ್ ಹಬ್ ತುಂಬ ಚೆನ್ನಾಗಿದೆ. ಕ್ಲಾಸಸ್ 3 ದಿನ ಕ್ಲಾಸಸ್ ಹೇಳ್ಕೊಡ್ತಾರೆ, ಫ್ರೈಡೇ ಸ್ಯಾಟರ್ಡೆ ಸಂಡೇ. ವಿತ್ ಬೇಸಿಕ್ಸಿಂದ ಅಡ್ವಾನ್ಸ್ವರೆಗೂ ಇರುತ್ತೆ. ಇಲ್ಲಿ ಬಂದಮೇಲೆ ಸ್ಟಾಕ್ ಮಾರ್ಕೆಟ್ ಏನು ಅಂತ ಅರ್ಥ ಆಗಿದೆ. ತುಂಬ ಕ್ಲಾರಿಟಿ ಬಂದಿದೆ. ಹಿಂಗೆ ನಾವು ಟ್ರೇಡ್ ಮಾಡಬೇಕು, ಹಿಂಗೆ ಏನು ಎಕ್ಸ್ಪೆಕ್ಟೇಷನ್ಸ್ ಇಟ್ಕೋಬೇಕು ಅಂತ ಹೇಳಿ ಜಾಯ್ನ್ ಆಗಿ. ಫ್ರೀ ವರ್ಕ್ಶಾಪ್ ಇರುತ್ತೆ. ಫಸ್ಟ್ ಫ್ರೀ ವರ್ಕ್ಶಾಪ್ ಅಟೆಂಡ್ ಆಗಿ ಆಮೇಲೆ ಬಂದು ಜಾಯ್ನ್ ಆಗಿ ಥಿಯರಿಟಿಕಲ್ ಜೊತೆಗೆ ಪ್ರಾಕ್ಟಿಕಲ್ ಕೂಡ ಇರುತ್ತೆ. ತುಂಬ ಜಾಸ್ತಿ ಕಲ್ತ್ಕೊಂಡು ಒಂದು ಫೈನಾನ್ಷಿಯಲ್ ಸ್ಟೆಬಿಲಿಟಿ ಅನ್ನೋದು ಒಂದು ನಾವು ಫೈನಾನ್ಷಿಯಲ್ ಪ್ಲಾನಿಂಗ್ ಕೂಡ ಚೆನ್ನಾಗಿ ಮಾಡ್ಕೋಬೋದು ಇಲ್ಲಿ ಬಂದು ಅಂತ ಹೇಳಿ. ಥ್ಯಾಂಕ್ ಯು. ಈ ಕ್ಲಾಸು ನನಗೆ ಝೀರೋ ಎಕ್ಸ್ಪೀರಿಯನ್ಸ್ ಇದೆ. ಇನ್ನು ಬಂದ ತಕ್ಷಣ ಇನ್ವೆಸ್ಟ್ಮೆಂಟ್ ಮಾಡಿಲ್ಲ ಇಷ್ಟು ದಿನ ಅಂತ ತುಂಬ ಬೇಜಾರಾಗ್ತಿದೆ. ಅಟ್ಲೀಸ್ಟ್ ಅರ್ಲಿ ಸ್ಟಾರ್ಟ್ ಮಾಡೋಣ ಅಂತ ಸ್ಟಾರ್ಟ್ ಮಾಡ್ತಿದ್ವಿ. ಇಟ್ಸ್ ಅ ವೆರಿ ಗುಡ್ ಕ್ಲಾಸ್, ತುಂಬ ಎಕ್ಸ್ಪೋಜರ್ ಬಂತು. ಇಷ್ಟು ದಿನ ಇಷ್ಟು ಮಿಸ್ ಮಾಡಿಕೊಂಡೆ ಅಂತ ಒಂದು ಗಿಲ್ಟ್ ಮಾತ್ರ ಇದೆ. ಅರ್ಲಿ ಸ್ಟಾರ್ಟ್ ಮಾಡ್ಕೋತೀವಿ. ಇಟ್ಸ್ ಅ ಗುಡ್, ವೆರಿ ಗುಡ್. ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ರು, ಲರ್ನ್ ಮಾಡ್ತೀನಿ, ಪ್ರಾಕ್ಟೀಸ್ ಮಾಡ್ತೀನಿ. ನಾನು ಇಲ್ಲಿ ಬರೋಕ್ಕಿಂತ ಮುಂಚೆಲೆ ಒಂದು 50% ತಿಳ್ಕೊಂಡು ಬಂದಿದ್ದೀನಿ ಅಂದ್ಕೊಂಡು ನಾನು ತಿಳ್ಕೊಂಡಿದ್ದೆ. ಇಲ್ಲಿ ಬಂದಿದ್ದಾದ್ಮೇಲೆ ಗೊತ್ತಾಯ್ತು ಒಂದು 5% ತಿಳ್ಕೊಂಡಿಲ್ಲ ಅಂತ. ಅದು ಇನ್ವೆಸ್ಟ್ಮೆಂಟ್ ಆಗಿರ್ಬೋದು, ಟ್ರೇಡಿಂಗ್ ಆಗಿರ್ಬೋದು, ಯಾವ್ದಾವ್ದು ಬೆಟರು, ಯಾವ್ದಾವ್ದು ಸ್ಟಾಕ್ ಅಲ್ಲಿ ಹೇಗೆ ಮಾಡಬೇಕು ಅಂತ ಚೆನ್ನಾಗಿ ತಿಳ್ಸ್ಕೊಂಡ್ ಕೊಟ್ರು. ಆಲ್ಮೋಸ್ಟ್ ಆಲ್ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಸ್ವಲ್ಪ ಬೆಟರ್ ಅಂತ ಅನ್ನಿಸ್ತು. ಇಲ್ಲಿ ಬಂದಿದ್ದಾದ್ಮೇಲೆ ನನಗೆ ಗೊತ್ತಾಯ್ತು ನಾನೇನು ಕಲ್ತಿಲ್ಲ ಅನ್ನೋದು. ಇನ್ಮೇಲೆ ನಾನು ಕಲ್ತು ಟ್ರೇಡಿಂಗ್ ಅಲ್ಲಿ ಇದು ಮಾಡ್ಕೊಂಡು ಹೋಗ್ತೀನಿ. ಹಾಯ್, ನನ್ನ ಹೆಸರು ಪ್ರದೀಪ್ ಅಂತ. ಸೊ ನಾನು ಇನಿಷಿಯಲಿ ಟ್ರೇಡಿಂಗ್ ಸ್ಟಾರ್ಟ್ ಮಾಡಿದ್ದೆ, ಬಟ್ ಲಾಸಸ್ ಆಗಿ ಸೊ ಕಲಿಬೇಕು ಅಂತ ಇಲ್ಲಿ ಬಂದು ಕಲಿತು ಸೊ 3 days ವರ್ಕ್ಶಾಪ್ ಜಾಯ್ನ್ ಆಗಿ. ಸೊ ಇಲ್ಲಿ ನಿಮಗೆ ಲೈಫ್ ಟೈಮ್ ಇರುತ್ತೆ. ಲೈಕ್ 3 days ಅರ್ಥ ಆಗಿಲ್ಲ ಅಂತಂದರೆ ನೆಕ್ಸ್ಟ್ ವೀಕು, ಅದರ ನೆಕ್ಸ್ಟ್ ವೀಕು ನಿಮ್ಗೆ ಯಾವಾಗ ಟೈಮ್ ಕನ್ವೀನಿಯಂಟ್ ಇರುತ್ತೋ ಸೊ ಆ ಟೈಮಲ್ಲಿ ಬಂದು ನೀವು ಜಾಯ್ನ್ ಆಗ್ಬೋದು. ಸೊ ಕಲಿಯೋಕ್ಕೆ ತುಂಬ ಅಪರ್ಚುನಿಟಿ ಇದೆ. ಸೊ ಕಲೀರಿ, ಕಲಿತು ಮಾಡಿ. ಸೊ ನಿಮಗೆ ಅಪರ್ಚುನಿಟಿ
ಆಪರ್ಚುನಿಟಿ ಸಿಗುತ್ತೆ. ಸುಮ್ಮನೆ ಅಲ್ಲಿ ಇಲ್ಲಿ ನೋಡೋದು ಅದು ಇದು ಮಾಡಿ ಸುಮ್ಮನೆ ದುಡ್ಡು ಕಳ್ಕೊಳ್ಳೋದಕ್ಕಿಂತ ನೀವು ಬಂದಿಲ್ಲಿ ಮಾಡಿ ಕಲ್ತು ಮಾಡಿ ನಿಮಗೆ ಅಡ್ವಾಂಟೇಜ್ ಇದೆ ಮತ್ತು ಪ್ರಾಫಿಟ್ಸ್ ಆಗುತ್ತೆ. ನನ್ನ ಹೆಸರು ಶ್ರೀನಿವಾಸ್ ಅಂತ ಹೇಳಿ, ನಾನು ಫಸ್ಟ್ ಟೈಮ್ ಅಟೆಂಡ್ ಮಾಡ್ತಾ ಇದ್ದೀನಿ ಆ ಬೆಂಗಳೂರು ಟ್ರೇಡಿಂಗ್ ಹಬ್ಗೆ. ಯಾರ್ಯಾರು ಬಿಗ್ನರ್ಸ್ ಇದ್ದೀರಾ ನೀವೆಲ್ಲ ಅಟೆಂಡ್ ಮಾಡ್ರಿ, ನಿಮ್ಗೆ ತುಂಬ ಚೆನ್ನಾಗಿ ಮಾಹಿತಿ ಕೊಡ್ತಾರೆ. ಶೇರ್ ಮಾರ್ಕೆಟಲ್ಲಿ ಮುಂದೆ ಫ್ಯೂಚರ್ ಇದೆ. ಥ್ಯಾಂಕ್ ಯು. ನನ್ನ ಹೆಸರು ವಾಲ್ಟರ್ ಅಂತ. ಈ ಟ್ರೇಡಿಂಗ್ ಹಬ್ಬಲ್ಲಿ ನಮಗೆ ಚೆನ್ನಾಗಿ ಹೇಳ್ಕೊಡ್ತಾರೆ. ಪ್ಲಸ್ ನಾನು ಒಂದೇ ಹೇಳೋದಂದ್ರೆ ಈ ಯಂಗ್ ಜನರೇಷನ್ ಅವರು ಇದಕ್ಕೆ ಬರಬೇಕು. ಟ್ರೇಡಿಂಗಿಗೆ ಬಂದರೆ ಅವರು ಮುಂಚೆನೇ ಎಲ್ಲ ತಿಳ್ಕೊಳ್ತಾರೆ. ಯಾಕಂದ್ರೆ ನಾವು ಸ್ವಲ್ಪ ಬಂದಿದ್ದು ಈಗ ಲೇಟ್ ಆಗಿದೆ. ಯಂಗರ್ಸ್ ಬಂದರೆ ಒಳ್ಳೇದು ಅಂತ. ನಾವು ಟ್ರೇಡಿಂಗ್ ಮುಂಚೆನೆ ಮಾಡ್ತಾ ಇದ್ವು. ನಮಗೆ ಸ್ವಲ್ಪ ಬೇರೆ ಬೇರೆ ತರ ಗೊತ್ತಿಲ್ಲದೆ ಇರೋದೆಲ್ಲ ನಾಲೆಡ್ಜ್ ಕಲಿಬೇಕಾಗಿತ್ತು, ಅದಕ್ಕೆ ಬಂದಿದ್ದೀವಿ. ನಾಳೆಯಿಂದ ಪ್ರಾಕ್ಟಿಕಲ್ಸ್ ನೋಡಬೇಕು. ನಮ್ಗೆ ಪ್ರಾಕ್ಟಿಕಲ್ಸೇ ಮೇಯ್ನು. ಸ್ವಲ್ಪ ನಮ್ಮ ಹೆಸರು ಅಜಯ್ ಅಂತ. ನಾವು ಇಲ್ಲಿರೋರೇ, ಬಟ್ ನಾವು ಫಸ್ಟ್ ಟೈಮ್ ಇಲ್ಲಿ ಬಂದು ಕಲಿತಾ ಇರೋದು. ಎಕ್ಸ್ಪೀರಿಯನ್ಸ್ ಚೆನ್ನಾಗಿದೆ. ಬಟ್ ಯಂಗ್ ಹುಡುಗರು ಬಂದರೆ ತುಂಬ ಜಾಸ್ತಿ ಕಲಿತಾರೆ. ನಮಗಿನ್ನ ಫಾಸ್ಟಾಗಿ ಸ್ಟೂಡೆಂಟ್ಸ್ಗಳು ಬಂದರೆ ಜಲ್ದಿ ಕಲಿಬೋದು. ಅವ್ರ ಫ್ಯೂಚರ್ನ ಒಳ್ಳೆ ಪ್ಲ್ಯಾನ್ ಮಾಡ್ಬೋದು. ಅವ್ರ ಫ್ಯೂಚರ್ನ ಅವರೇ ಪ್ಲ್ಯಾನ್ ಮಾಡಿ ಪ್ರಿಡಿಕ್ಟ್ ಮಾಡ್ಕೊಬೋದು. ಇದನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಗಣೇಶ್ ಗೌಡ ಅಂತ. ನಾನು ಶಿವಮೊಗ್ಗದವನು. ಚೆನ್ನಾಗಿ ಹೇಳ್ಕೊಡ್ತಾರೆ. ನೀಟಾಗಿ ನಮಗೇನೇ ಅರ್ಥ ಆಗಿಲ್ಲ ಅಂದರೂ ನೀಟಾಗಿ ಕೇಳಿದ್ರೆ ಇನ್ನೊಂದ್ಸತಿ ಹೇಳ್ಕೊಡ್ತಾರೆ. ನಮ್ಮಂಥವ್ರು ಇನ್ನೂ ಬಂದು ಕಲ್ತು ಅವ್ರ ಫ್ಯೂಚರ್ನ ಬಿಲ್ಡ್ ಮಾಡ್ಕೊಬೇಕಂತೀನಿ. ಬೆಂಗಳೂರು ಟ್ರೇಡಿಂಗ್ ಹಬ್ಬಲ್ಲಿ ಎಲ್ಲ ನೀಟಾಗಿ ಕನ್ನಡದಲ್ಲಿ ಫ್ಲೂಯೆಂಟಾಗಿ ಹೇಳ್ಕೊಡ್ತಾರೆ. ಎಲ್ಲರಿಗೂ ಅರ್ಥ ಆಗಂಗೆ ಸಮಾಧಾನದಿಂದ ಹೇಳ್ತಾರೆ. ಯಾರು ಟ್ರೇಡಿಂಗ್ ಕಲಿಯೋದಿದ್ರೆ, ಜಾಯಿನ್ ಆಗೋದಿದ್ರೆ ಬಂದು ಜಾಯಿನ್ ಆಗಿ ಒಳ್ಳೆ ರೀತಿಯಲ್ಲಿ ಕಳಿಸ್ಕೊಡ್ತಾರೆ. ಪ್ರತಿ ಗುರುವಾರ ಉಚಿತವಾಗಿ ಫ್ರೀ ಆಫ್ ಕಾಸ್ಟಲ್ಲಿ ಸ್ಟಾಕ್ ಮಾರ್ಕೆಟ್ ಸೆಮಿನಾರ್ನ ನಾವು ಕಂಡಕ್ಟ್ ಮಾಡ್ತಾ ಇದ್ವಿ. ಸ್ಟಾಕ್ ಮಾರ್ಕೆಟ್ ಅಂದರೆ ಏನು, ಟ್ರೇಡಿಂಗ್ ಅಂದರೆ ಏನು, ಇನ್ವೆಸ್ಟ್ಮೆಂಟ್ ಅಂದರೆ ಏನು, ಫಂಡಮೆಂಟಲ್ಸ್ ಅಂದರೆ ಏನು, ಟೆಕ್ನಿಕಲ್ಸ್ ಅಂದರೆ ಏನು, ಬೇರೆ ಫೀಲ್ಡ್ ಕಂಪೇರ್ ಮಾಡಿದ್ರೆ ಸ್ಟಾಕ್ ಮಾರ್ಕೆಟ್ ಯಾವ ರೀತಿ ರಿಟರ್ನ್ಸ್ನ ಕೊಡ್ತಾ ಇದೆ, ಸ್ಟಾಕ್ ಮಾರ್ಕೆಟಲ್ಲಿ ಯಾಕೆ ನಾವು ಇನ್ವೆಸ್ಟ್ ಮಾಡಬೇಕು, ಸ್ಟಾಕ್ ಮಾರ್ಕೆಟ್ ಯಾವ ರೀತಿ ವೆಲ್ತ್ನ ಕ್ರಿಯೇಟ್ ಮಾಡಿಕೊಡುತ್ತೆ, ಉಚಿತವಾಗಿ ನಮ್ಮ ರಾಜಾಜಿನಗರ ಆಫೀಸಲ್ಲೇ ಬೆಳಗ್ಗೆ 10 ಗಂಟೆಯಿಂದ 1 ಗಂಟೆಗೆ ನಾವು ಸೆಮಿನಾರ್ನ ಮಾಡ್ತಾ ಇದ್ವಿ. ಇನ್ನು ಮುಂದೆ ಗುರುವಾರದ ಜೊತೆಗೆ ಪ್ರತಿ ಭಾನುವಾರ ಕೂಡ ಸಂಜೆ 5 ಗಂಟೆಯಿಂದ 6-6:30 ತನಕ ನೀವು ಕುತ್ಕೊಂಡಿರೋಂಥ ಜಾಗದಲ್ಲೇ ಝೂಮ್ ಆ್ಯಪ್ ಮುಖಾಂತರ ನಮ್ಮ ಸ್ಟಾಕ್ ಮಾರ್ಕೆಟ್ ಫ್ರೀ ಸೆಮಿನಾರ್ನ ನೀವು ಅಟೆಂಡ್ ಮಾಡ್ಬೋದು. ಎಲ್ರಿಗೂ ನಮಸ್ಕಾರ. ಯಾರ್ಯಾರು ನಮ್ಮ ಆಫ್ಲೈನ್ ಕ್ಲಾಸಸ್ನ ಅಟೆಂಡ್ ಮಾಡೋದಕ್ಕಾಗೋದಿಲ್ವೋ, ನೀವು ಕುತ್ಕೊಂಡಿರೋ ಜಾಗದಲ್ಲೇ ನಮ್ಮ ಅಡ್ವಾನ್ಸ್ಡ್ ಲೆವೆಲ್ ಆಫ್ ಸ್ಟಾಕ್ ಮಾರ್ಕೆಟ್ ಕೋರ್ಸ್ನ ಅಟೆಂಡ್ ಮಾಡ್ಬೋದು. ಈಗಲೇ ಪ್ಲೇಸ್ಟೋರಲ್ಲಿ ಟ್ರೇಡಿಂಗ್ ಹಬ್ ಬೆಂಗಳೂರು ಅನ್ನೋ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ನಮ್ಮ ಸ್ಟಾಕ್ ಮಾರ್ಕೆಟ್ ಕೋರ್ಸ್ನ ಅಟೆಂಡ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಕೆಳಗಡೆ ಸ್ಕ್ರೋಲ್ ಆಗ್ತಾ ಇರುವಂಥ ನಂಬರ್ಗೆ ಕಾಲ್ ಮಾಡಿ ಡೀಟೇಲ್ಸ್ನ ಪಡ್ಕೊಳ್ಳಿ. ಥ್ಯಾಂಕ್ ಯು.